ನಮಸ್ಕಾರವನ್ನು ಮಾಡ್ತಾ ಇದ್ದೇವೆ. 12 ಸೂರ್ಯ ನಮಸ್ಕಾರವನ್ನು ಮಾಡಿದ್ದೇವೆ. 13ನೇ ಸೂರ್ಯ ನಮಸ್ಕಾರ ಸಾಧ್ಯವಾದಷ್ಟು ಪೂರ್ಣ ಸ್ಥಿತಿಯಲ್ಲಿ ಮಾಡ್ತಾ ಹೋಗೋಣ. ಈ ಸೂರ್ಯ ನಮಸ್ಕಾರವನ್ನು ಮಾಡೋದ್ರಿಂದ ಶರೀರಕ್ಕೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ. ಹಾಗೆಯೇ ನಾವು ಯಾವುದೇ ಎಕ್ಸಸೈಸ್ ಮಾಡೋದಿರಲಿ, ರನ್ನಿಂಗ್ ಮಾಡೋದಿರಲಿ, ಜಾಗಿಂಗ್ ವಾಕಿಂಗ್ ಮಾಡೋದಿರಲಿ ಅಥವಾ ಯಾವುದೇ ಯೋಗವನ್ನು ಮಾಡೋದಿರಲಿ, ಅವೆಲ್ಲದಕ್ಕಿಂತ ಹೆಚ್ಚಾಗಿ ಪೂರ್ಣ ಸ್ಥಿತಿಯ ಈ ಸೂರ್ಯ ನಮಸ್ಕಾರವನ್ನು ಮಾಡೋದ್ರಿಂದ ದೇಹಕ್ಕೆ ಅತಿ ಹೆಚ್ಚು ಕ್ಯಾಲರೀಸ್ ಸಿಗ್ತಾ ಹೋಗುತ್ತೆ. ಮೊದಲಿಗೆ ಊರ್ಧ್ವ ನಮನಾಸನ, ಸೊಂಟದ ಮೇಲ್ಭಾಗ ಹಿಂದೆ ತಗೋಣ. ಕೈಗಳ ಹಿಂಬದಿಂದ ಮೇಲೆ ನಮಸ್ಕಾರಕ್ಕೆ ಹೋಗಿ ನಮ್ಮ ತೋಳುಗಳು ಕಿವಿಯನ್ನು ಸ್ಪರ್ಶ ಆಗ್ತಾ ಇದೆ. ಕೈಗಳ ನಮಸ್ಕಾರವನ್ನು ನೋಡ್ತಾ ಇದೆ. ಹೊಟ್ಟೆಯನ್ನು ಒಳಗಡೆ ತೆಗೆದುಕೊಂಡಿರೋಣ. ನಮ್ಮ ದೃಷ್ಟಿ ನಮಸ್ಕಾರವನ್ನು ನೋಡ್ತಾ ಉಸಿರಾಟವನ್ನು ಮಾಡ್ತಾ ಹೋಗ್ತೀವಿ. ಪಾದಗಳನ್ನು ನೋಡ್ತಿದ್ದೀವಿ. ಕೈಗಳು ನಮ್ಮ ತೋಳುಗಳನ್ನು ಕಿವಿಯನ್ನು ಸ್ಪರ್ಶ ಆಗಿದೆ. ದೃಷ್ಟಿ ನಮಸ್ಕಾರವನ್ನು ನೋಡ್ತಾ ಇದ್ದೀವಿ. ಉತ್ಥಾನಾಸನ, ಉಸಿರನ್ನು ಹೊರಹಾಕ್ತಾ ಹಾಕ್ತಾ ಪೂರ್ಣ ಹಸ್ತಗಳನ್ನು ಮ್ಯಾಟ್ಗೆ ಸ್ಪರ್ಶ ಮಾಡಕ್ಕೆ ಪ್ರಯತ್ನ ಮಾಡ್ತೀವಿ. ನಮ್ಮ ಹಣೆಯನ್ನು ಮಂಡಿಗೆ ಸ್ಪರ್ಶ ಮಾಡಕ್ಕೆ ಪ್ರಯತ್ನ ಮಾಡ್ತೀವಿ. 3 ಉಸಿರಾಟ. ಹಾಗೆ ಎಡಗಾಲನ್ನು ಹಿಂಗೆ ತಗೋಣ. ಎಡಮಂಡಿಯನ್ನು ನೆಲಕ್ಕೆ ಸ್ಪರ್ಶ ಮಾಡೋಣ. ನಮ್ಮ ಬಲಮಂಡಿಗೆ ನಮ್ಮ ಭುಜದ ಭಾಗವನ್ನು ಒತ್ತುತ್ತಾ ನಮ್ಮ ಕುಷ್ಟಿಯನ್ನು ಒಳಗಡೆ ದೂಕುತ್ತಾ ಸಂಪೂರ್ಣ ಮುಖವನ್ನು ಆಕಾಶಕ್ಕೆ ತೋರಿಸ್ತಾ 3 ಉಸಿರಾಟವನ್ನು ಮಾಡ್ತಾ ಹೋಗ್ತೀವಿ. ಕಫ, ಕೆಮ್ಮಿನ ಸಮಸ್ಯೆಗಳು, ಥೈರಾಯ್ಡ್ ಸಮಸ್ಯೆಗಳು, ಹಾಗೆ ಭುಜದಲ್ಲಿರುವಂತಹ ಯಾವುದೇ ನೋವುಗಳಿಗೂ ಸಹ ಈ ಅಭ್ಯಾಸವನ್ನು ಮಾಡೋದ್ರಿಂದ ದೂರ ಆಗುತ್ತೆ. ಏಕಪಾದ ಪ್ರಸರಣಾಸನವನ್ನು. ಹಾಗೆ ಅದೋ ಮುಖ ಶ್ವಾನಾಸನ, ಪೂರ್ಣ ಪಾದಗಳನ್ನು ನೆಲಕ್ಕೆ ಸ್ಪರ್ಶ ಮಾಡ್ತೀವಿ. ನಮ್ಮ ತಲೆಯನ್ನು ಮ್ಯಾಟ್ಗೆ ಸ್ಪರ್ಶ ಮಾಡ್ತೀವಿ. ಇಡೀ ಸಂಪೂರ್ಣ ದೇಹ ಅದೋ ಮುಖ ಶ್ವಾನಾಸನ. ಷಡಂಗಾಸನ, ಮಂಡಿಯ ಮೇಲೆ ಭಾರವನ್ನು ಕೊಡ್ತಾ ಸೊಂಟವನ್ನು ಹಳ್ಳ ಮಾಡಿರ್ತೇವೆ. ಇಡೀ ದೇಹಕ್ಕೆ ಸಂಪೂರ್ಣವಾದ ವಿಶ್ರಾಂತಿ ಸಿಗ್ತಾ ಇರುತ್ತೆ. ದೇಹದ ಆಯಾಸವನ್ನು ನಿವಾರಣೆ ಮಾಡ್ತಾ ವಿಶ್ರಾಂತಿದಾಯಕ ಅಭ್ಯಾಸವನ್ನು ಮಾಡ್ತಾ ಹೋಗ್ತೀವಿ. ಅಷ್ಟಾಂಗ ಪಣಿಪತಾಸನ, ನಿಧಾನವಾಗಿ ನಮ್ಮ ಎದೆಯ ಭಾಗ ಹಾಗೂ ಆಜ್ಞಾಚಕ್ರ ನೆಲೆಸಿರುವಂತಹ ಹಣೆಯ ಮಧ್ಯಭಾಗವನ್ನು ಮ್ಯಾಟ್ಗೆ ಸ್ಪರ್ಶ ಮಾಡಿರ್ತೀವಿ. 3 ಉಸಿರಾಟ. ಹಾವಿನ ರೀತಿ ಉಸಿರನ್ನೇ ತೆಗೆದುಕೊಳ್ಳುತ್ತಾ ಸಂಪೂರ್ಣ ಮುಖವನ್ನು ಮೇಲೆ ಆಕಾಶಕ್ಕೆ ತೋರಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಹೋಗ್ತೀವಿ. ಭುಜಂಗಾಸನ, ಕುತ್ತಿಗೆಯ ಸೆಳೆತಗಳು, ಬೆನ್ನಿನ ಹಿಂಭಾಗದ ಸೆಳೆತಗಳನ್ನು, ತೊಡೆಯ ಭಾಗದ ಮಾಂಸಖಂಡಗಳ ಸೆಳೆತಗಳನ್ನು ಗಮನಿಸ್ತಾ ಹೋಗ್ತೀವಿ. ಹಾಗೆ ವಾಪಸ್ ಉಸಿರನ್ನು ಹೊರಹಾಕ್ತಾ ಅದೋ ಮುಖ ಶ್ವಾನಾಸನ ಕೊಡ್ತೀವಿ. ಪೂರ್ತಿ ಪಾದಗಳನ್ನು ಮ್ಯಾಟ್ಗಳನ್ನು ಸ್ಪರ್ಶ ಆಗ್ತಾ ಇದ್ವಿ. ನಮ್ಮ ತಲೆಯನ್ನು ಮ್ಯಾಟ್ಗೆ ಸ್ಪರ್ಶ ಮಾಡಕ್ಕೆ ಪ್ರಯತ್ನ ಮಾಡ್ತಾ ಹೋಗ್ತೀವಿ. ಎಡಗಾಲನ್ನು ಮುಂದೆ ಎಡವು ಕೈಗಳ ಮಧ್ಯಕ್ಕೆ ಇಡ್ತಾ ಏಕಪಾದ ಪ್ರಸರಣಾಸನ. ಸುತ್ತ ಮತ್ತೆ ಆಕಾಶವನ್ನು ನೋಡಿ. ಕಫ, ಕೆಮ್ಮಿನ ಸಮಸ್ಯೆ ದೂರ ಆಗುತ್ತೆ. ಥೈರಾಯ್ಡ್ ಸಮಸ್ಯೆಗಳು ದೂರ ಆಗ್ತವೆ. ಉಸಿರಾಟ ಸರಾಗವಾಗಿ ಮಾಡ್ತೀವಿ ಈ ಅಭ್ಯಾಸವನ್ನು ಮಾಡೋದ್ರಿಂದ. ಉತ್ಥಾನಾಸನ, ಮುಂದೆ ಇರೋ ಪಾದದ ಪಕ್ಕ ಹಿಂದೆ ಇರೋ ಪಾದವನ್ನು ತರ್ತೀವಿ. ನಾವು ಯಾವುದೇ ಸೆಳೆತದಿಂದ ಮಾಡುವಂತಹ ಅಭ್ಯಾಸದಿಂದ ದೇಹದ ಹಳೆ ಮೈಕೈ ನೋವುಗಳು ಏನೇ ಇದ್ರೂ ಸಹ ದೂರ ಆಗ್ತಾ ಹೋಗುತ್ತೆ. ದೇಹ ಸಡಿಲವಾಗಿರುತ್ತೆ. ಊರ್ಧ್ವ ನಮನಾಸನ, ಉಸಿರನ್ನು ತಗೊಳ್ತಾ ಕೈಗಳು ಹಿಂಬದಿಂದ ಮೇಲೆ ನಮಸ್ಕಾರಕ್ಕೆ ಹೋಗಿ ನಮ್ಮ ದೃಷ್ಟಿ ನಮಸ್ಕಾರವನ್ನು ನೋಡ್ತಾ ಇರಲಿ. ತೋಳುಗಳು ಕಿವಿಯನ್ನು ಸ್ಪರ್ಶ ಆಗ್ತಾ ಇರಲಿ. ಹೊಟ್ಟೆಯನ್ನು ಸಾಧ್ಯದಷ್ಟು ಒಳಗಡೆ ತೆಗೆದುಕೊಂಡಿರ್ತೇವೆ. 3 ಉಸಿರಾಟ. ಸಮಸ್ಥಿತಿ. ನೇರ ಬರೋಣ. ಕೈಗಳನ್ನು ನಿಧಾನವಾಗಿ ಇಳಿಸ್ತಾ ಹೋಗೋಣ.